ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವಾಗ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ಕುಳಿತು ಪಾಡಲು ನಿಲ್ಲುವ 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 ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ಒಲಿವ ಕುಳಿತು ಪಾಡಲು ನಿಲ್ಲುವ ನಿಂತು ಪಾಡಲು ಒಲಿವ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ನಲಿದರೆ ಒಲಿವೇನ ನಿಮಗೆಂಬ ಸುಲಭನೋ ಹರಿ ಶ್ರೀಹರಿ 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 ಸುಲಭನೋ ಶ್ರೀಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ 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 ಶ್ರೀಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ತನ್ನವರನು ಅರಗಳಿಗೆ ಬಿಟ್ಟಗಲನೋ ಶ್ರೀಹರಿ ಶ್ರೀಹರಿ ಸುಲಭನೋ ಶ್ರೀಹರಿ ಸುಲಭನೋ ಶ್ರೀಹರಿ ತನ್ನವರನರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಭವದೊಳಗೆ ಬಳಲುವರು ಪಾಮರರು ಭವದೊಳಗೆ ಬಳಲುವರು ಪಾಮರರು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ ಗೀತಾ ಜ್ಞಾನ ಅಭ್ಯಾಸದ 2ನೇ ಅಧ್ಯಾಯದ 21 ಶ್ಲೋಕಗಳನ್ನು ನೋಡಿದ್ದೇವೆ. ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧ ಕರ್ಮವನ್ನು ಮಾಡಲು ಪ್ರೇರೇಪಿಸುತ್ತಾ ಆಯಾಮವನ್ನೇ ಬದಲಿಸಿ ಯುದ್ಧ ಕರ್ಮಬೋಧೆಯನ್ನು ಧರ್ಮಬೋಧೆಯನ್ನು ಮಾಡುವುದಕ್ಕಾಗಿ
ದೇಹದ ಒಳಗಿರುವ ರಚನೆಯನ್ನು ಆರಂಭಿಸಿದ್ದಾನೆ. ಪ್ರತಿ ದೇಹವನ್ನು 4 ಶ್ಲೋಕಗಳಲ್ಲಿ ವರ್ಣಿಸಿ ದೇಹಿಯನ್ನು 4 ಶ್ಲೋಕಗಳಲ್ಲಿ ವರ್ಣಿಸಿದ ಪರಮಾತ್ಮನು ದೇಹಿ ಮತ್ತು ದೇಹದ ಸಂಬಂಧ ಹೇಗಿರುತ್ತದೆ ಎಂಬುದನ್ನು ತಿಳಿಸಿದ. 22ನೇ ಶ್ಲೋಕದಲ್ಲಿ ನಂತರದಲ್ಲಿ ದೇಹಿಯ ಲಕ್ಷಣಗಳನ್ನು ಹೇಳಲು ಆರಂಭಿಸಿದ್ದಾನೆ. ನೋಡಿ, ಪರಮಾತ್ಮ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದೀನಿ ಎಂಬುದನ್ನು ತಿಳಿಸುವುದಕ್ಕೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ಆರಂಭಿಸಿದಂಥ ಒಂದು ಸನ್ನಿವೇಶವನ್ನು ಜ್ಞಾಪಿಸಿಕೊಂಡರೆ, ಇಲ್ಲಿ ದೇಹ, ದೇಹಿ ಮತ್ತು ದೇಹದ ರಚನೆ, ದೇಹಿಯ ಲಕ್ಷಣಗಳನ್ನು ತಿಳಿಸಲು ಆರಂಭಿಸಿದ್ದಾನೆ. ಸೊ ಈ ಜಗತ್ತು ಎಂಬುದು ಉಂಟಾಗಿರುವುದು ಯಾವುದರಲ್ಲಿ, ಯಾವುದರಿಂದ, ಯಾವುದಕ್ಕಾಗಿ ಎಂಬುದನ್ನು ನಾವು ಪ್ರಶ್ನೆ ಹಾಕಿದರೆ, ಪ್ರತಿಯೊಂದು ದೇಹಕ್ಕಾಗಿ, ದೇಹದ ಒಳಗಿರುವ ದೇಹಿಗಾಗಿ, ಆ ದೇಹಿ ದೇಹದ ಸಂಬಂಧಕ್ಕಾಗಿ ಮತ್ತು ಆ ದೇಹಿ ದೇಹದ ಸಂಬಂಧದಲ್ಲಿ ನಡೆಯುವ ಕಾಲಘಟ್ಟವೇ ಕಾಲಮಾನವೇ ಜೀವನ ಎಂದೆನಿಸಿಕೊಳ್ಳುತ್ತದೆ. ಹೀಗೆ ಜೀವನವನ್ನೇ ಸಂಪೂರ್ಣವಾಗಿ ಹೇಗೆ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಇರುವಂಥದ್ದೇ. ತನ್ನ ದೇಹ, ದೇಹಿಯಾಗಿ ತಾನು ದೇಹದೊಳಗಿರುವುದು, ಕಾಲಮಾನದಲ್ಲಿ ಅವನ ಆಯಸ್ಸು ಇರುವ ತನಕವೂ ಆ ದೇಹದಲ್ಲಿ ವಾಸ ಮಾಡುವುದು, ಆ ಕಾಲವು ಮುಗಿದಾಗ ತನ್ನ ಕಾಲವು ಮುಗಿದೊಡನೆಯೇ ಆ ದೇಹವನ್ನು ತ್ಯಾಗ ಮಾಡಿ ಹೊರಟು ಹೋಗುವುದು, ಮತ್ತೊಂದು ದೇಹವನ್ನು ಪಡೆಯುವುದು. ಈ ರೀತಿ ದೇಹವು ಒಂದು ವಾಹನದಂತೆಯೂ ದೇಹಿಯು ಅದರೊಳಗೆ ಪ್ರಯಾಣ ಮಾಡುವವ ಪ್ರಯಾಣಿಕನೆಂತನೂ ಈ ವ್ಯವಸ್ಥೆಯನ್ನು, ಜೀವನವನ್ನು ಕಳೆಯುವುದಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆ ಎಂಬುದಾಗಿಯೂ ನಾವು ನೋಡಬೇಕು. ಹೀಗೆ ದೇಹ, ದೇಹಿ ವಿಷಯಗಳನ್ನು ಆರಂಭಿಸಿದ ಪರಮಾತ್ಮನು ದೇಹದ ಲಕ್ಷಣಗಳನ್ನು ಹೇಳಿದ ನಂತರದಲ್ಲಿ, ಗುಣಗಳನ್ನು ಹೇಳಿದ ನಂತರದಲ್ಲಿ, ದೇಹಿಯ ವಿಷಯದಲ್ಲಿ ದೇಹದ ಸಂಬಂಧ ಹೆಂಗಿದೆ ಎಂಬುದನ್ನು ತಿಳಿಸುವುದರಲ್ಲಿ, ಆ ದೇಹಿಯು ದೇಹಕ್ಕೆ ಯಾವಾಗಲೂ ಅಭಿಮಾನವನ್ನು, ಮೋಹವನ್ನು ಇಟ್ಟುಕೊಂಡಿರುವುದಿಲ್ಲ, ಇಟ್ಟುಕೊಂಡಿರಲೂ ಬಾರದು. ವ್ಯವಸ್ಥೆಯೇ ಹೀಗಿದೆ. ದೇಹವು ನಾಶವಾಗುವಂಥದ್ದು, ದೇಹಿಯು ಆ ದೇಹದಲ್ಲಿ ಸ್ವಲ್ಪ ಕಾಲ ಇರುವಂಥದ್ದು. ದೇಹವೆಂಬುದು ವ್ಯಕ್ತವಾಗುತ್ತಿರುವುದಕ್ಕೆ ಮಾಧ್ಯಮ. ದೇಹಿ ಎಂಬುವನು ಅವ್ಯಕ್ತನು, ಅವ್ಯಯನು, ನಾಶರಹಿತನು, ಶಾಶ್ವತನು, ಅನಾದಿಯು, ಅನಂತನು ಎಂಬುದಾಗಿ ದೇಹಿಯ ಬಗ್ಗೆ ಹೇಳಿದ ನಂತರದಲ್ಲಿ ದೇಹದ ಬಗ್ಗೆ ನಾಶ ಹೊಂದುವುದು, ಅದು ಸ್ವಲ್ಪ ಕಾಲ ಮಾತ್ರ ಇರುವಂಥದ್ದು, ಮಧ್ಯದಲ್ಲಿ ವ್ಯಕ್ತವಾದಾಗ ಕಾಣುವಂಥದ್ದು, ಅವ್ಯಕ್ತ ಸ್ಥಿತಿಯಲ್ಲಿದ್ದಿದ್ದು ವ್ಯಕ್ತಕ್ಕೆ ಬಂದು ಮತ್ತೆ ಅವ್ಯಕ್ತಕ್ಕೆ ಹೋಗುವಂಥದ್ದು ಎಂಬುದಾಗಿ ದೇಹಿಯ ಬಗ್ಗೆ ಹೇಳಿದ ಪರಮಾತ್ಮನು, ದೇಹಿ ದೇಹದ ಸಂಬಂಧ ಹೇಗಿರಬೇಕು ಎಂದರೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೋಗುವಂತೆ, ಹೊಸ ಬಟ್ಟೆಯನ್ನು ತೊಡುವಂತೆ ದೇಹಿಯು ಈ ದೇಹವನ್ನು ಧರಿಸುತ್ತಾನೆ ಮತ್ತು ಬಿಟ್ಟು ಹೋಗುತ್ತಾನೆ. ಹಾಗೆಂದು ಆ ದೇಹವನ್ನು ಅವನು ಕಾಪಾಡಿಕೊಳ್ಳಲೇಬೇಕು. ಅದೇ ಧರ್ಮ. ಆ ದೇಹಿಯ ಒಳಗಿರುವಂತಹ ಸತ್ ಪದಾರ್ಥವೇ ಸತ್ಯ. ಸತ್ಯವನ್ನು ಮತ್ತು ಆ ದೇಹವನ್ನು ಧಾರಣೆ ಮಾಡಿರುವಂತಹ ಧರ್ಮವನ್ನು, ಸದಾಕಾಲ ದೇಹವನ್ನು ಉಳಿಸಿಕೊಳ್ಳಬೇಕೆಂಬಂತಹ ನಿಯಮಗಳನ್ನು, ಆಚಾರಗಳನ್ನು ಅನುಸರಿಸುವುದೇ ಧರ್ಮವೆಂಬುದಾಗಿಯೂ ಮೊದಲ ಧರ್ಮದ ವ್ಯಾಖ್ಯೆಯನ್ನು ಪರಮಾತ್ಮನು ತಿಳಿಸಿ, ನಂತರದಲ್ಲಿ ದೇಹಿಯ ಲಕ್ಷಣಗಳನ್ನು ಹೇಳುತ್ತಿದ್ದಾನೆ. ದೇಹಿ ಒಳಗಿರುವ ಆ ಸತ್ಪದಾರ್ಥಕ್ಕೆ ಯಾವ ಸ್ಥಿತಿ ಇದೆಯೋ ಅದು ದೇಹಿಗೂ ಇರುತ್ತದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಯಾಕೆಂದರೆ ಇಲ್ಲಿ ಹೇಳುತ್ತಿರುವಂತಹ ದೇಹಿಯು ಅವ್ಯಕ್ತನು ಮತ್ತು ಕಣ್ಣಿಗೆ ಕಾಣಿಸದೇ ಇರುವವನು ಆಗಿರುತ್ತಾನೆ.
ದೇಹದೊಳಗೆ ದೇಹವಿದ್ದಾಗ್ಯೂ ದೇಹದೊಳಗೆ ದೇಹಿ ಆಗಿದ್ದಾಗ್ಯೂ ದೇಹಿಗೆ ಮೂಲಭೂತವಾದ ವಸ್ತು ಸತ್ಯ ಪದಾರ್ಥವು ಸತ್ ರೂಪದಲ್ಲಿ ಇರುತ್ತದೆ ಎಂಬುದಾಗಿ ತಿಳಿಸಿದ ಪರಮಾತ್ಮನು ಆ ಸತ್ ಪದಾರ್ಥದ ವಿಷಯದಲ್ಲಿ ದೇಹಿಯ ಸಂಬಂಧವನ್ನು ತಿಳಿಸಲು ಆರಂಭಿಸಿದ್ದಾನೆ. ದೇಹಿಗೂ ದೇಹಕ್ಕೂ ಸಂಬಂಧವನ್ನು ತಿಳಿಸಿದ ನಂತರದಲ್ಲಿ, ದೇಹದ ಗುಣಲಕ್ಷಣಗಳನ್ನು ತಿಳಿಸಿದ ನಂತರದಲ್ಲಿ, ದೇಹಿಯು ಹೇಗಿರಬೇಕೆಂಬುದನ್ನು ಹೇಳಿದ ನಂತರ, ಈಗ ದೇಹಿಯೊಳಗಿರುವ ಸತ್ಪದಾರ್ಥಕ್ಕೂ ದೇಹಿಗೂ ಯಾವ ರೀತಿಯ ಸಂಬಂಧಗಳಿರುತ್ತದೆ, ಯಾವ ರೀತಿಯ ಗುಣಲಕ್ಷಣಗಳಿರುತ್ತದೆ ಎಂಬುದನ್ನು ತಿಳಿಸುತ್ತಿದ್ದಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ದೇಹಿಯು ಹಳೆಯ ಬಟ್ಟೆಗಳನ್ನು, ಹರಿದು ಹೋದ ಬಟ್ಟೆಗಳನ್ನು ತೆಗೆದು ಎಸೆದು ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂತೆ ದೇಹಾಂತರ ಪ್ರಾಪ್ತಿಯನ್ನು ಹೊಂದುತ್ತಾನೆ. ಆ ದೇಹವನ್ನು ಕಳೆದುಕೊಂಡ ಕ್ಷಣವೇ ದೇಹಕ್ಕೆ ಮರಣವೆಂಬುದಾಗುತ್ತದೆ. ಸಾವನ್ನು ಈ ರೀತಿ ದೇಹಕ್ಕೆ ಆಗುವುದಾಗಿ ನೀನು ತಿಳಿದುಕೊಳ್ಳಬೇಕು. ಅದರೊಳಗಿರುವಂತಹ ದೇಹಿಯು ಇನ್ನೊಂದು ದೇಹಕ್ಕೋ ಇನ್ನೊಂದು ಮಾಧ್ಯಮಕ್ಕೋ ಹೊರಟು ಹೋಗುತ್ತಾನೆ ಎಂಬುದನ್ನು ನೀನು ಮನಸ್ಸಿನಲ್ಲಿಟ್ಟುಕೊಂಡರೆ ಆಗ ನೀನು ಕೊಲ್ಲುವವನೂ ಆಗುವುದಿಲ್ಲ, ಅವನು ಕೊಲ್ಲಿಸಲ್ಪಡುವವನೂ ಆಗುವುದಿಲ್ಲ ಎಂಬ ಸತ್ಯವಾದ ಜ್ಞಾನವನ್ನು ಪರಮಾತ್ಮನು ಇಲ್ಲಿ ತಿಳಿಸುತ್ತಿದ್ದಾನೆ. ಹಾಗಾದರೆ ಇದುವರೆಗೆ ಅರ್ಜುನನಿಗೆ ಇವೆಲ್ಲವೂ ತಿಳಿದಿರಲಿಲ್ಲವೋ ಎಂದರೆ ತಿಳಿದಿದ್ದಿರಬಹುದು. ಆದರೆ ಈ ಸಂದರ್ಭದಲ್ಲಿ ಧರ್ಮ ವ್ಯಾಖ್ಯೆಯನ್ನು ಮಾಡುತ್ತಿರುವಾಗ, ಧರ್ಮದ ವಿಶ್ಲೇಷಣೆಯನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ಈ ಒಂದು ಸತ್ ಪದಾರ್ಥ ಆತ್ಮ ಪದಾರ್ಥದ ವಿಷಯದಲ್ಲಿ ಜ್ಞಾನವು ಸರಿಯಾಗಿ ಇದ್ದಲ್ಲಿ ಅವನು ಪಂಡಿತನೆನಿಸಿಕೊಳ್ಳುತ್ತಾನೆ. ಅಂತಹ ತತ್ವದರ್ಶಿಗಳು ಈ ಸಾವನ್ನು ಯಾವ ರೀತಿ ನೋಡುತ್ತಾರೆ, ಅವರಿಗೆ ಯಾವ ಜ್ಞಾನದ ಆಧಾರದಿಂದ ಈ ಸಾವನ್ನು ಈ ರೀತಿ ತಿಳಿದುಕೊಳ್ಳುತ್ತಾರೆ, ಶೋಕಿಸುವುದಿಲ್ಲ ಎಂಬುದಕ್ಕಾಗಿ ಪರಮಾತ್ಮನು ಈಗ ದೇಹ, ದೇಹಿ ಮತ್ತು ಸತ್ಪದಾರ್ಥಗಳನ್ನು ತಿಳಿಸುತ್ತಿದ್ದಾನೆ. ಹಾಗಾಗಿ ಅರ್ಜುನನಿಗೆ ಇವುಗಳು ಯಾವುದೂ ಗಮನಕ್ಕೆ ಬಂದಿಲ್ಲ. ಓದಿದ್ದಿರಬಹುದು, ಕೇಳಿದ್ದಿರಬಹುದು, ಆದರೆ ಅವನು ಈ ಬ್ರಹ್ಮವಿದ್ಯೆಯ ಬಗ್ಗೆ ಆಳವಾಗಿ ತಿಳಿದುಕೊಂಡಿರುವಂತಹ ಜ್ಞಾನವನ್ನು ಎಲ್ಲೂ ಕೃಷ್ಣನಿಗೆ ತನ್ನ ಮನೋದೌರ್ಬಲ್ಯವನ್ನು ತಿಳಿಸುವಾಗ ಹೇಳಲಿಲ್ಲ. ಬರೀ ಧರ್ಮದ ಬಗ್ಗೆ ವ್ಯಾಖ್ಯೆಯನ್ನು ಕೊಟ್ಟು ತಾನು ಧರ್ಮಭೀರು ಆಗಿರುವುದರಿಂದಲೂ ಧರ್ಮದ ಹಾದಿಯಲ್ಲೇ ನಡೆಯುವವನಾಗಿರುವುದರಿಂದಲೂ ಆ ಧರ್ಮವನ್ನು ನಾನು ಮೀರಿ ಯುದ್ಧ ಮಾಡಿ ನಮ್ಮ ಸಂಬಂಧಿಗಳನ್ನು ನಾನು ಕೊಲ್ಲಲಾರೆ, ಗುರು ಹಿರಿಯರನ್ನು, ಪೂಜ್ಯರನ್ನು, ಆಚಾರ್ಯರನ್ನು ಕೊಲ್ಲಲಾರೆ ಎಂಬುದಾಗಿ ಹೇಳಿದ ಕಾರಣದಿಂದ ಅವನ ಧರ್ಮದ ವ್ಯಾಖ್ಯೆಯಲ್ಲಿಯೇ ಕೊಲ್ಲುವಂತಹ ಒಂದು ಕೃತ್ಯವನ್ನು, ಅದು ಪಾಪಕರ್ಮವಲ್ಲ, ಅದಕ್ಕಾಗಿ ಮಾಡುತ್ತಿರುವ ಯುದ್ಧವನ್ನು ಪಾಪಕರ್ಮವಲ್ಲ, ಯುದ್ಧವು ಕ್ಷತ್ರಿಯನಿಗೆ ಸ್ವರ್ಗವನ್ನೇ ಕೊಡಿಸುವಂತಹ ಉತ್ತಮವಾದ ಮಾರ್ಗ, ಅವನ ಕರ್ತವ್ಯವೇ ಅದಾಗಿರುತ್ತದೆ. ಪ್ರತಿಯೊಬ್ಬ ಕ್ಷತ್ರಿಯನು ಹುಟ್ಟಿನಿಂದಲೇ ತನ್ನ ದೇಹವನ್ನು ಯುದ್ಧ ಕರ್ಮ ಮಾಡುತ್ತಾ ತ್ಯಾಗ ಮಾಡುವುದೇ ಶ್ರೇಷ್ಠವಾದಂತಹ ದೇಹತ್ಯಾಗ. ಆ ಕಾರಣದಿಂದ ಯುದ್ಧ ಕರ್ಮವನ್ನು ಆಡಬೇಕಾಗಿರುವಂತಹ ಕ್ಷಾತ್ರ ಕುಲದಲ್ಲಿ ಹುಟ್ಟಿರುವಂತಹ ಕ್ಷತ್ರಿಯನು ಕ್ಷತ್ರ ವಿದ್ಯೆಯನ್ನು ಕಲಿತಿದ್ದು ಯುದ್ಧದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳುವುದಾದರೆ, ಸಾವಿಗೆ ಅಂಜಿ ತನ್ನ ಸಾವಿಗೆ ಅಂಜದಿದ್ದರೂ ಆಚಾರ್ಯರು, ಗುರು ಹಿರಿಯರ ಅವರುಗಳನ್ನು ಕಳೆದುಕೊಂಡು ಅವರ ಸಾವಿಗೆ ಶೋಕಿಸುವುದನ್ನು ನೀನು ಸರಿಯಾಗಿ ಮಾಡುತ್ತಿಲ್ಲ ಎಂಬುದಾಗಿ ಕೃಷ್ಣನು ತಿಳಿಸುವುದರ ಮೂಲಕವಾಗಿ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಬೇಕು. ಯುದ್ಧದಲ್ಲಿ ಯುದ್ಧ ಧರ್ಮವೇ, ಯುದ್ಧ ಕರ್ಮದ ಧರ್ಮವೇ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳುತ್ತಾ ಇಲ್ಲಿ ದೇಹಿಯ ಒಳಗಿರುವಂತಹ ಸತ್ ಪದಾರ್ಥದ ವಿಷಯದಲ್ಲಿ ಸತ್ಯವೆಂಬುದಾಗಿಯೂ ಆ ಸತ್ಯವನ್ನು ಹೇಳುವುದರ ಮೂಲಕವಾಗಿ ಆಚರಣೆಯನ್ನು ನಡೆಸುವುದಕ್ಕೆ ಮಾಡುವಂತಹ ಧರ್ಮವೇ ಆಚರಣೆ. ಸತ್ಪದಾರ್ಥ, ಆ ಸತ್ಪದಾರ್ಥವೇ ನಿತ್ಯವಾದದ್ದು, ಸತ್ಯವಾದದ್ದು, ಶಾಶ್ವತವಾದದ್ದು ಎಂಬ ಮಾತುಗಳನ್ನು 4 ಶ್ಲೋಕಗಳಲ್ಲಿ ಹೇಳಿದ ಪರಮಾತ್ಮನು ಅದನ್ನೇ ನೀವು
ಪ್ರತಿಪಾದಿಸುವುದು ಧರ್ಮದ ಆಚರಣೆಯಾಗುತ್ತದೆ. ದೇಹದ ವಿಷಯದಲ್ಲಿ ಯಾವ ಆಚರಣೆಯನ್ನು ನೀವು ಮಾಡಿದರೂ ಅದು ಮತವಾಗಿ ಪರಿಣಮಿಸುತ್ತದೆಯೇ ಹೊರತು ದೇಹಾಚರಣೆಯ ವಿಷಯಗಳಲ್ಲಿ ಹಲವಾರು ಮತಗಳುಂಟು. ಆದರೆ ದೇಹಿಯ ವಿಷಯದಲ್ಲಿಯೂ ಹಲವು ಮತಗಳುಂಟು. ಸತ್ಯದ ವಿಷಯದಲ್ಲಿ ಹಲವಾರು ಮತಗಳಿಲ್ಲಪ್ಪ, ಒಂದೇ ಸತ್ಯ. ಆ ಸತ್ಯದ ವಿಷಯದಲ್ಲಿ ಆಚರಣೆಯೂ ಒಂದೇ ಧರ್ಮ. ಹೀಗೆ ಸತ್ಯ ಧರ್ಮಗಳನ್ನು ಪರಿಚಯಿಸಿದ ಪರಮಾತ್ಮನು ಆ ಸತ್ ಪದಾರ್ಥದ ವಿಷಯದಲ್ಲಿ ಹೇಳುವಾಗ ದೇಹಿಯೊಳಗಿರುವಂತಹ ಮೂಲಭೂತ ವಸ್ತುವಾದಂತಹ ಆ ಸತ್ಯವು ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋಯಂ ಅಶೋಷ್ಯಂ ಏವಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ನೋಡಪ್ಪ, ಈ 3 ಶ್ಲೋಕಗಳಲ್ಲಿ ಪರಮಾತ್ಮನು ದೇಹಿಯ ಲಕ್ಷಣಗಳನ್ನು ಹೇಳುತ್ತಿದ್ದಾನೆ. ಕಣ್ಣಿಗೆ ಕಾಣದಿರುವಂತಹ ಈ ದೇಹಿಯು ಅವ್ಯಕ್ತನಾಗಿರುವುದರಿಂದಲೂ ಅವನಿಗೆ ಗುಣಗಳನ್ನು ಮತ್ತು ಕರ್ಮಗಳನ್ನು ಹೇಳುವುದರ ಮೂಲಕವಾಗಿ ಪರಮಾತ್ಮನು ದೇಹಿಯನ್ನು ದೇಹ ಸಂಬಂಧದ ವಿಷಯದಲ್ಲಿ ವರ್ಣಿಸುತ್ತಿದ್ದಾನೆ. ಈ ದೇಹಿಯನ್ನು ದೇಹವನ್ನು ಕತ್ತರಿಸಿದರೂ ದೇಹಿಯನ್ನು ಕತ್ತರಿಸಲಾಗದು ಅಸ್ತ್ರಶಸ್ತ್ರಗಳಿಂದ. ಈ ಆತ್ಮನನ್ನು ಎಂದು ಬರೆದಿದ್ದಾರೆ. ಇಲ್ಲಲ್ಲಿ ಎಲ್ಲ ಆತ್ಮಪದಗಳ ಜಾಗದಲ್ಲಿ ದೇಹಿ ಎಂಬುದಾಗಿಯೇ ಪರಮಾತ್ಮನು ಹೇಳಿರುವುದರಿಂದ ದೇಹಿ ಎಂದೇ ನಾವು ಅರ್ಥೈಸಬೇಕು. ದೇಹಿಯ ಒಳಗಡೆ ಸತ್ಯ ಪದಾರ್ಥವೂ ಇದೆ, ಸತ್ಪದಾರ್ಥವೂ ಇದೆ, ಆತ್ಮವಿದೆ. ಆತ್ಮನನ್ನು ಎಂದು ಹೇಳುವುದರಲ್ಲಿ ಭೌತಿಕ ದೇಹವನ್ನು ಬಿಟ್ಟರೆ ಒಡನೆಯೇ ಆತ್ಮವು ಇರುವುದು, ಭೌತಿಕ ದೇಹವನ್ನು ಬಿಟ್ಟು ಒಡನೆಯೇ ಬ್ರಹ್ಮ ನಿರ್ವಾಣವಾಗಿ ಹೋಗುವುದು, ಆತ್ಮ ನಿರ್ವಾಣವಾಗುವುದು ಎಂಬ ಅರ್ಥ ಬಂದು ಬಿಡುತ್ತದೆ. ಆ ಕಾರಣದಿಂದ ದೇಹದ ಒಳಗೆ ಸೂಕ್ಷ್ಮ ರೂಪದ ದೇಹದಲ್ಲಿ ಇರುವಂತಹ ಈ ಸತ್ಯ ಪದಾರ್ಥವಾದ್ದರಿಂದ ಆ ಸೂಕ್ಷ್ಮ ದೇಹಿಯನ್ನು ಹೇಳುವುದರ ಮೂಲಕವಾಗಿ ಸೂಕ್ಷ್ಮ ವಸ್ತುಗಳು ಕತ್ತರಿಸಲ್ಪಡುವುದಿಲ್ಲ. ನಾವೇ ತಿಳಿದುಕೊಂಡಿದ್ದೇವೆ, ಸಾಮಾನ್ಯ ಜ್ಞಾನ. ಯಾವುದು ಸೂಕ್ಷ್ಮ ರೂಪದಲ್ಲಿರುತ್ತದೆಯೋ ಅದು ಅಸ್ತ್ರಶಸ್ತ್ರಗಳಿಂದ ಕತ್ತರಿಸಲ್ಪಡುವುದಿಲ್ಲ. ಅಂತಹ ದೇಹಿಯು ಅಗ್ನಿಯಿಂದ ಸುಡಲ್ಪಡುವುದಿಲ್ಲ. ಅಂತಹ ದೇಹಿಯನ್ನು ನೀರು ನೆನೆಯಿಸಲಾರದು, ಗಾಳಿಯೂ ಒಣಗಿಸಲಾರದು. ಇಂತಹ ದೇಹಿಯನ್ನು ಕತ್ತರಿಸಲಾಗದವನು ಎಂಬುದಾಗಿಯೂ ದಹಿಸಲಾಗದವನು ಎಂಬುದಾಗಿಯೂ ನೆನೆಯಿಸಲಾಗದವನು ಎಂಬುದಾಗಿಯೂ ಒಣಗಿಸಲೂ ಆಗದು ಎಂಬುದಾಗಿಯೂ ಹೇಳುತ್ತಾರೆ. ಈತನು ದೇಹಿಯು ಸರ್ವಗತನು, ಸ್ಥಿರನು, ಅಚಲನು, ಸನಾತನನು. ನೋಡಿ, ಆತ್ಮ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಸೇರಿಕೊಳ್ಳುತ್ತದೆ ಎಂದು ಹೇಳಿದರೆ ತಪ್ಪಾಗುತ್ತದೆ. ಇಲ್ಲಿ ದೇಹಿ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೊಡುವನು ಎಂದರೆ ಅದು ಸರಿಯಾಗುತ್ತದೆ. ನೋಡಿ, ಬಟ್ಟೆಯನ್ನು ಉದಾಹರಣೆಯಾಗಿ ಏಕೆ ಪರಮಾತ್ಮನು ಕೊಟ್ಟಿದ್ದಾನೆಂದರೆ, ನಮಗೆ ತಿಳಿದಿರುವಂತೆಯೇ ಯಾರೂ ನೇರವಾಗಿ ಒಂದೇ ಒಂದು ಬಟ್ಟೆಯನ್ನು ತೊಟ್ಟುಕೊಂಡಿರುವುದಿಲ್ಲ. ಒಳ ಉಡುಪು ಹೊರ ಉಡುಪು ಎಂಬುದಾಗಿ ಇದ್ದೇ ಇರುತ್ತದೆ. ಆ ಒಂದು ಸಾಮಾನ್ಯ ಜ್ಞಾನದಲ್ಲಿ ನೋಡಿದಾಗಲೂ ಹೊರ ಉಳುಪನ್ನು ಕಳಚಿದೊಡನೆಯೇ ಒಳ ಉಳುಪು ಕಳಚಿ ಹೋಯಿತು ಎಂಬುದಾಗಿ ನಾವು ಅರ್ಥೈಸಬಾರದು. ಹಾಗೆ ಒಳ ಉಡುಪು ಎಂಬುದು ಸೂಕ್ಷ್ಮ ದೇಹಿಯಾಗಿ ಇರುತ್ತಾನೆ. ಆ ಸೂಕ್ಷ್ಮ ದೇಹಿಯಾಗಿರುವಂಥವನನ್ನು ಒಳಗಡೆ ಮೂಲಭೂತ ವಸ್ತುವಾಗಿ ಆತ್ಮವಸ್ತು, ಸತ್ಯವಸ್ತು, ಸತ್ವಸ್ತು ಇರುತ್ತದೆ. ಆ ಕಾರಣದಿಂದ ದೇಹಿ ಎಂಬುದಾಗಿಯೇ ಪರಮಾತ್ಮನು ಇಲ್ಲಿ ಪದಪ್ರಯೋಗವನ್ನು ಮಾಡುತ್ತಿದ್ದಾನೆ, ಆತ್ಮನೆಂಬುದಾಗಿ ಹೇಳುತ್ತಿಲ್ಲ. ಆ ದೇಹಿಯನ್ನು ಸೂಕ್ಷ್ಮ ರೂಪದಲ್ಲಿರುವಂಥವನು ಇನ್ನೊಂದು ಹೊಸ ಬಟ್ಟೆಯನ್ನು ತೊಳುವಂತೆ ಇನ್ನೊಂದು ಹೊಸ ದೇಹವನ್ನು ಪಡೆದುಕೊಳ್ಳಬಲ್ಲ. ಹೀಗೆ ಈ ಅರ್ಥದಲ್ಲಿ ನೋಡಿದಾಗ ಆ ದೇಹಿಯನ್ನು, ಈ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾಗುವುದಿಲ್ಲ, ಅಗ್ನಿಯು ಸುಡಲಾಗುವುದಿಲ್ಲ, ನೀರು ನೆನೆಯಿಸಲಾಗುವುದಿಲ್ಲ, ಗಾಳಿಯೂ ಒಣಗಿಸಲಾಗುವುದಿಲ್ಲ ಎಂಬುದಾಗಿ ಸತ್ಯವಾಕ್ಯಗಳನ್ನು ಹೇಳಿದ ಪರಮಾತ್ಮನು ನೋಡಿ
ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ, ನಾನು ಹೇಳುವುದೆಲ್ಲವೂ ಸತ್ಯ ಎಂಬರ್ಥದಲ್ಲಿ ಮೊದಲು ಶಸ್ತ್ರಗಳು ಇದನ್ನು ನಾಶ ಮಾಡುವುದಿಲ್ಲ ಎಂದು ಹೇಳಿದ. ಎರಡನೆಯ ಶ್ಲೋಕದಲ್ಲಿ ಇವನು ಶಸ್ತ್ರಗಳಿಂದ ಮಾಡಲ್ಪಡದವನು, ಈ ದೇಹಿಯು ಗಾಳಿಯಿಂದಲೂ ನೀರಿನಿಂದಲೂ ನಾಶ ಆಗದವನು ಎಂಬುದಾಗಿ ಹೇಳುತ್ತಿದ್ದಾನೆ. ಸತ್ಯವನ್ನೇ ಎರಡು ರೀತಿಯಲ್ಲಿ ಹೇಳುತ್ತಿದ್ದಾನೆ. ಯಾಕೆ? ಕಾರಣವೇನೆಂದರೆ ಭಾಷಾ ಚಾತುರ್ಯವುಳ್ಳವರು ಎರಡು ಮೂರು ರೀತಿಗಳಲ್ಲಿ ಅದನ್ನು ತರ್ಜುಮೆ ಮಾಡುವುದರ ಮೂಲಕ, ಶ್ಲೇಷಾರ್ಥಗಳು ಬರುವುದರ ಮೂಲಕವಾಗಿ ಸತ್ಯವನ್ನೇ ಮರೆಮಾಚಿ ಬಿಡುವರು. ಸತ್ಯವು ಮರೆಮಾಚಲ್ಪಡುವುದಕ್ಕೆ ಆಸ್ಪದವೇ ಇಲ್ಲದಂತೆ ಹೇಳಬೇಕೆಂದರೆ ಇದು ನ್ಯಾಯಾಲಯಗಳಲ್ಲಿ ಉಪಯೋಗಿಸುವ ಭಾಷೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ, ನಾನು ಹೇಳುವುದೆಲ್ಲವೂ ಸತ್ಯ. ಈ ರೀತಿ ಮೂರು ಹಾದಿಗಳಾಗದೇ ಇರುವ ರೀತಿಯಲ್ಲಿ, ಒಂದೇ ಪಥದಲ್ಲಿ ಇರುವ ರೀತಿಯಲ್ಲಿ, ಸತ್ಯವನ್ನು ನಿರ್ದೇಶ ಮಾಡುವ ರೀತಿಯಲ್ಲಿ ವಾಕ್ಯಗಳನ್ನು ಪರಮಾತ್ಮನು ಇಲ್ಲಿ ನುಡಿಯುತ್ತಿದ್ದಾನೆ. ಈ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು, ಈತನನ್ನು ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು, ಗಾಳಿಯು ನಾಶ ಮಾಡಲಾಗದು. ಹಾಗೆಯೇ ಆತ್ಮನೂ ಸಹಿತ, ಅಂದರೆ ದೇಹಿಯೂ ಸಹಿತ ಕತ್ತರಿಸಲಾಗದವನು, ದಹಿಸಲಾಗದವನು, ನೆನೆಯಿಸಲಾಗದವನು, ಒಣಗಿಸಲಾಗದವನು. ಒಂದು ವೇಳೆ ಅಸ್ತ್ರಶಸ್ತ್ರಕ್ಕೆ ಸಮನಾದ ಇನ್ನೊಂದು ವಸ್ತ್ರವನ್ನು ಉಪಯೋಗಿಸಿದರೆ ಆ ಥರ ಸಂದರ್ಭದಲ್ಲಿಯೂ ಒಳಗಿರುವ ದೇಹಿಯು ನಾಶ ಹೊಂದುವುದಿಲ್ಲ ಯಾವುದೇ ಕಾರಣದಿಂದ ಎಂಬರ್ಥದಲ್ಲಿ ಪರಮಾತ್ಮನು ಎರಡನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಮೂರನೆಯ ಶ್ಲೋಕದಲ್ಲಿ ಈ ದೇಹಿಯು ಅವ್ಯಕ್ತನು, ಅಚಿಂತ್ಯನು, ವಿಕಾರರಹಿತನು ಎಂದು ಹೇಳಲ್ಪಟ್ಟಿರುತ್ತಾನೆ. ಆದುದರಿಂದ ಈತನನ್ನು ಹೀಗೆ ತಿಳಿದುಕೊಂಡು ನೀನು ಶೋಕಿಸಬಾರದು. ನೋಡಪ್ಪ, ಒಳಗಿರೋ ದೇಹಿ ಎನ್ನಿಸ್ಕೊಂಡವನು ಯಾವ ರೀತಿಯಿಂದಲೂ ನಾಶಪಡಿಸಲಾಗದವನು. ಯಾವುದೇ ವಸ್ತುಗಳಿಂದ, ಶಸ್ತ್ರಗಳಿಂದ, ಅಸ್ತ್ರಗಳಿಂದ, ಕಾರಣಗಳಿಂದ ಅವನನ್ನು ನಾಶಪಡಿಸಲಾಗದು. ಅವನು ಶಾಶ್ವತನು. ಜೊತೆಗೆ ಬುದ್ಧಿಶಕ್ತಿಯಿಂದ ಚಿಂತಿಸುವುದರ ಮೂಲಕವಾಗಲಿ, ಭಾವಿಸಿಕೊಳ್ಳುವುದರ ಮೂಲಕವಾಗಲಿ, ಕಲ್ಪನೆಯಿಂದಲಾಗಲಿ ನೀನು ಅವನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇವನು ಅವ್ಯಕ್ತನು, ಅಚಿಂತ್ಯನು, ವಿಕಾರರಹಿತನು. ಯಾವುದೇ ರೀತಿಯ ವಿಕಾರಗಳು ಪ್ರಕೃತಿಯಿಂದ ಉಂಟಾಗುವಂತೆ ಈ ದೇಹಿಗೆ ಪ್ರಕೃತಿಯಿಂದ ಉಂಟಾಗುತ್ತಿರುವ ವಿಕಾರಗಳು ಆತ್ಮನಿಗೆ ಉಂಟಾಗುವುದಿಲ್ಲ. ಆ ಕಾರಣದಿಂದ ಅವನು ವಿಕಾರರಹಿತನು ಎಂಬುದಾಗಿ ಹೇಳಲ್ಪಟ್ಟಿರುತ್ತಾನೆ ಎಂಬುದಾಗಿ ಯಾಕೆ ಹೇಳುತ್ತಿದ್ದಾನೆ ಪರಮಾತ್ಮ ಅಂದರೆ, ತಾನು ಹೇಳುತ್ತಿರುವುದೇ ಸರ್ವೋತ್ಕೃಷ್ಟವಾದದ್ದು ಎಂದು ಭಾವಿಸಬೇಡ. ತತ್ವದರ್ಶಿಗಳಿಂದ ಈ ನಿರ್ಣಯವನ್ನು ನೀನು ತಿಳಿದುಕೊಳ್ಳಬೇಕೆಂಬುದಾಗಿ ಹೋದ ಶ್ಲೋಕಗಳಲ್ಲಿ ಹೇಳಿರುವುದರಿಂದ ತತ್ವದರ್ಶಿಗಳು ಹೇಳುತ್ತಾರೆ ಎಂಬ ಅರ್ಥದಲ್ಲಿ ಹೇಳಲ್ಪಡುತ್ತಾನೆ ಎಂದು ಹೇಳಲ್ಪಟ್ಟಿರುತ್ತಾನೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಸತ್ಯವನ್ನು ವಿಮರ್ಶೆ ಮಾಡಿಯೇ, ವಿಶ್ಲೇಷಣೆ ಮಾಡಿಯೇ ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಹಾಗಿರುವುದರಿಂದ ಆ ಸತ್ಯ ಪದಾರ್ಥದ ವಿಷಯದಲ್ಲಿ ಹೇಳುವಾಗ ಪರಮಾತ್ಮನು ಅರ್ಜುನನಿಗೆ ಆ ಸತ್ಯದ ದರ್ಶನವಾಗಿಲ್ಲವಾದ್ದರಿಂದ, ಸತ್ಯದ ಬಗ್ಗೆ ಯಾವುದೇ ವಿಷಯಗಳು ಗೊತ್ತಿಲ್ಲವಾದ್ದರಿಂದ ಅರ್ಜುನನಿಗೆ ಹೇಳುವಾಗ ಈ ರೀತಿ ಋಷಿಮುನಿಗಳು ಹೇಳುತ್ತಾರೆ ಎಂಬುದಾಗಿ, ತತ್ವದರ್ಶಿಗಳು ಹೇಳುತ್ತಾರೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಆದುದರಿಂದ ಈ ದೇಹಿಯನ್ನು ಹೀಗೆ ತಿಳಿದುಕೊಂಡು ನೀನು ಅವನು ಸಾಯುವುದಿಲ್ಲವೆಂಬುದಾಗಿಯೂ ಅವನು ಕೊಲ್ಲಲ್ಪಡುವುದಿಲ್ಲ ಎಂಬುದಾಗಿಯೂ ತಿಳಿದುಕೊಂಡು ಯಾವ ದೇಹಗಳನ್ನು ನೀನು ನಾಶ ಮಾಡುತ್ತಿದ್ದೀಯೋ ಅದು ದೇಹವನ್ನು ಮಾತ್ರ ನಾಶ ಮಾಡಿದಂತಾಗುತ್ತದೆ, ಆ ದೇಹಿಯನ್ನು ಆ ದೇಹದಿಂದ ಬಿಡುಗಡೆಗೊಳಿಸಿದಂತಾಗುತ್ತದೆಯೇ ಹೊರತು ನೀನು ಆ ವ್ಯಕ್ತಿಯನ್ನು ಕೊಂದಂತಾಗುವುದಿಲ್ಲ. ಆ ಕಾರಣದಿಂದ ಸಾವು ಎಂಬುದನ್ನು ಅರ್ಥ ಮಾಡಿಕೋ, ಚಿಂತಿಸಬೇಡ, ಶೋಕಿಸಬೇಡ ಎಂಬುದಾಗಿ ಈ 3 ಶ್ಲೋಕಗಳಲ್ಲಿ ದೇಹಿಯ ಲಕ್ಷಣಗಳನ್ನು ಹೇಳುತ್ತಿದ್ದಾನೆ. ಅವನು ಶಾಶ್ವತನೆಂದು, ಸತ್ಯವೆಂದು, ನಾಶ ಮಾಡಲ್ಪಡದವನು ಎಂದು, ಯಾವ ಕಾರಣಗಳಿಂದಲೂ, ವಸ್ತುಗಳಿಂದಲೂ, ವಿಷಯಗಳಿಂದಲೂ ಅವನು ನಾಶ ಹೊಂದುವುದಿಲ್ಲವೆಂಬುದಾಗಿಯೂ ಮನಸ್ಸಿಗೆ ಮನದಟ್ಟು ಮಾಡಿಕೊಂಡು ನೀನು ಯುದ್ಧ ಆಡಬೇಕು. ಯುದ್ಧ ಆಡುತ್ತಿರುವ ಸಂದರ್ಭದಲ್ಲಿ ಅವನನ್ನು ಕೊಂದರೂ
ಆ ದೇಹಿಯನ್ನು ನೀನು ಆ ದೇಹದಿಂದ ಬಿಡುಗಡೆಗೊಳಿಸಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕೇ ಹೊರತು ದೇಹಿಯು ನಾಶವಾಗುವುದಿಲ್ಲ. ಅವನಿಗೆ ದೇಹಾಂತರ ಪ್ರಾಪ್ತಿಯಾಗುತ್ತದೆ, ಇಲ್ಲ ಇನ್ನೊಂದು ಜನ್ಮವಾಗುತ್ತದೆ, ಇಲ್ಲ ಪುಣ್ಯ ಲೋಕಗಳಿಗೆ ಹೋಗುತ್ತಾನೆ, ಇಲ್ಲ ದೇಹರಹಿತನಾಗಿ ದೇಹಿಯು ನಿಲ್ಲುತ್ತಾನೆ ಎಂಬುದಾಗಿ ನೀನು ಭಾವಿಸಬೇಕು, ತಿಳಿದುಕೊಳ್ಳಬೇಕು. ಏಕೆಂದರೆ ಇವುಗಳು ಯಾವುದು ಕಣ್ಣಿಗೆ ಕಾಣಿಸುವುದಲ್ಲ, ಸೂಕ್ಷ್ಮ ರೀತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿರುವಂಥವು. ಅರ್ಜುನ, ಇಷ್ಟೆಲ್ಲ ಹೇಳಾಯಿತು. ದೇಹದ ಬಗ್ಗೆ ಹೇಳಾಯಿತು, ದೇಹಿ ಬಗ್ಗೆ ಹೇಳಾಯಿತು, ದೇಹಿ ನಾಶ ಹೊಂದುವನಲ್ಲ ಅಂತಲೂ ಹೇಳಾಯಿತು. ಯಾಕಪ್ಪ ಅವನು ನಾಶ ಹೊಂದುವುದಿಲ್ಲ ದೇಹಿ ಎಂದರೆ, ದೇಹಿಯೊಳಗೆ ಮೂಲಭೂತವಾದ ಸತ್ಯವಸ್ತು ಇದೆ. ಆ ಸತ್ಯವಸ್ತು ಏನೆಂದರೂ ನಾಶವಾಗದ್ದು, ಅದು ಅನಾದಿ ಅನಂತ ಎಂಬುದಾಗಿ ತಿಳಿಸಿಯಾಯಿತು. ಇಷ್ಟೆಲ್ಲ ತಿಳಿಸಿದ ಮೇಲೂ ನಾನು ಹೇಳುತ್ತಿರುವ ಈ ಮಾತುಗಳು ಇದುವರೆಗೆ ನೀನು ಕಲಿತಿದ್ದಿಲ್ಲ, ತಿಳಿದಿದ್ದಿಲ್ಲ, ಯಾರೂ ಹೇಳಿದ್ದಿಲ್ಲ. ಆ ಕಾರಣದಿಂದ ಕೃಷ್ಣ ಏನನ್ನೋ ಹೊಸದಾಗಿ ಹೇಳುತ್ತಿದ್ದಾನೆ, ನನ್ನನ್ನು ಒಪ್ಪಿಸುವುದಕ್ಕೋಸ್ಕರವಾಗಿ ಈ ರೀತಿಯ ಮಾತುಗಳನ್ನು, ಈ ರೀತಿಯ ಒಂದು ಸಿದ್ಧಾಂತವನ್ನೇ ಹೇಳುತ್ತಿದ್ದಾನೆ ಎಂದುಕೊಂಡು ನೀನು ತಿಳಿದುಕೊಂಡರೆ ಆ ಥರದಲ್ಲೂ ನೀನು ಯುದ್ಧದಲ್ಲಿ ಕೊಲ್ಲುವ ಕಾರ್ಯವನ್ನು ಶೋಕಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಏನಪ್ಪ ಕೃಷ್ಣ, ನೀನು ಇಷ್ಟೆಲ್ಲ ಹೇಳ್ಬಿಟ್ಟೆ. ಅವನ ದೇಹ ಕಳ್ಕೊತಾನೆ ಅಂದಮೇಲೆ ಅವನ ಒಳಗಿರೋನು ಇರ್ತಾನೋ ಇಲ್ವೋ, ಅವನಿದಾನೋ ಇಲ್ವೋ, ಕಾಣಿಸ್ತಾನೋ ಇಲ್ವೋ, ಹೇಗಾಗುತ್ತೋ ಏನೋ, ಹೋಗ್ತಾನೋ ಇಲ್ವೋ, ಬೇರೆ ದೇಹ ಪಡ್ಕೋತಾನೋ ಇಲ್ವೋ, ಇದನ್ನೆಲ್ಲ ನಾನು ನಂಬೋದು ಹೇಗೆ ಅಂತ ಕೇಳೋದಕ್ಕೆ ಕಷ್ಟ. ಆದರೆ ನಿನಗೆ ಒಂದು ವೇಳೆ ಇವೆಲ್ಲ ಸುಳ್ಳು ಅಂತ ಅನಿಸಿದ್ರು, ದೇಹ ಒಂದೇ ಕಣ್ಣಿಗೆ ಕಾಣಿಸ್ತಿರೋದು, ಕಣ್ಣಿಗೆ ಕಾಣಿಸ್ತಿರೋದನ್ನಷ್ಟೇ ನಾ ಸತ್ಯ ಅಂತ ಒಪ್ಕೊಳ್ತೀನಿ ಅಂತ ಅಂದ್ಕೊಂಡ್ರು, ಅಂಥ ಪಕ್ಷದಲ್ಲಿಯೂ ಆ ಒಂದು ಪಕ್ಷ ಈ ದೇಹಿಯು ಯಾವಾಗಲೂ ಹುಟ್ಟುತ್ತಿರುವವನೆಂದು ಅಥವಾ ಯಾವಾಗಲೂ ಸಾಯುತ್ತಿರುವವನೆಂದು ನೀನು ತಿಳಿಯುವೆಯಾದರೆ, ಎಲೈ ಮಹಾಬಾಹುವೆ, ಆ ಕಾರಣಕ್ಕೂ ನೀನು ಶೋಕಿಸಬಾರದು. ಯಾಕೆ ಅಂದರೆ ನಿರಂತರದಲ್ಲಿ ಹುಟ್ಟು ಸಾವುಗಳು ನಡೆಯುತ್ತಲೇ ಇರುತ್ತದೆ. ಒಂದು ಅರ್ಥದಲ್ಲಿ ಕೃಷ್ಣ ಹೇಳುವುದು ಸರಿಯಾಗಿಯೇ ಇದೆ. ಸಾಮಾನ್ಯ ಜ್ಞಾನದಿಂದ ನೀವು ಅಳೆದು ನೋಡುವಾಗ ಅಂತ ನೋಡಿ, ರಾತ್ರಿ ಎಲ್ಲರೂ ಮಲಗುತ್ತೇವೆ, ಮಲಗಿದಾಗ ಮತ್ತೆ ಬೆಳಗ್ಗೆ ಏಳುತ್ತೇವೆ, ಮಲಗಿದಾಗ ನಿದ್ರೆ ಹೋಗುತ್ತೇವೆ, ಕನಸಾದ ಮೇಲೆ ಆಳವಾದ ನಿದ್ರೆ. ಆಳವಾದ ನಿದ್ರೆಯಲ್ಲಿ ಯಾರಿಗೂ ತಮ್ಮ ದೇಹದ ಮೇಲೆ ಪರಿವೆಯೇ ಇರುವುದಿಲ್ಲ, ತಮ್ಮ ದೇಹದಲ್ಲಿ ತಾವು ಇದ್ದೇವೆಂಬುದೇ ಗೊತ್ತಾಗುವುದಿಲ್ಲ. ಅವರು ಒಳಗೆ ಸರಿದು ಇಂದ್ರಿಯಗಳು, ಮನಸ್ಸು, ಬುದ್ಧಿಗಳು ಕಾರ್ಯ ಸ್ತಬ್ಧಗೊಳಿಸಿರುವ ಸ್ಥಿತಿಯಲ್ಲಿ ಬಿದ್ದುಕೊಂಡಿರುತ್ತಾರೆ. ಎದ್ದ ನಂತರದಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಅವರ ದೇಹದ ವಿಷಯದಲ್ಲಿ, ನಿನ್ನ ದೇಹದ ಮೇಲೆ ಒಂದು ಪ್ರಾಣಿ ಹರಿದು ಹೋಯಿತು, ಹಾವು ಹರಿದು ಹೋಯಿತು, ಸೊಳ್ಳೆ ಕಚ್ಚುತ್ತಿತ್ತು ಎಂಬುದಾಗಿ ಯಾವುದನ್ನಾದರೂ ತಿಳಿಸಿದರೆ, ಹೌದಾ ನನಗೆ ಗೊತ್ತೇ ಆಗಲಿಲ್ಲ ಎಂದು ಹೇಳುತ್ತಾರೆ. ಒಂದರ್ಥದಲ್ಲಿ ಎಲ್ಲರೂ ಮಲಗಿ ಆಳವಾದ ನಿದ್ರೆಗೆ ಹೋದಾಗ ಸತ್ತಂತೆಯೇ. ಆ ದೇಹ ಸಂಬಂಧದಲ್ಲಿ ಪ್ರತಿಯೊಂದು ದೇಹಿಯು ಸತ್ತಂತೆಯೇ ವರ್ತಿಸುತ್ತಿರುತ್ತಾನೆ ನಿದ್ರಾ ಸಮಯದಲ್ಲಿ. ಎಚ್ಚರವಾದೊಡನೆ ಬೆಳಗ್ಗೆ ಏಳುವಾಗ ತಾನು ಆ ದೇಹದ ಒಳಗೆ ಇಂದ್ರಿಯಗಳ ಮೂಲಕ ಹೊರಬಂದು ತನ್ನ ದೇಹವನ್ನು ತಾನು ಅನುಭವಿಸುವಂತಹ ಮನೆಯನ್ನಾಗಿಯೂ ಸ್ಥಳವನ್ನಾಗಿಯೂ ಉಪಯೋಗಿಸಿಕೊಳ್ಳುವ ವಾಹನವಂತಾಗಿಯೂ ಕಾಣುತ್ತಾನೆ. ಹೀಗೆ ದೇಹದಿಂದ ದೇಹಿಯೂ ಬೇರೆಯಾಗಿರುವಂತಹ ಒಂದು ಅವಸ್ಥೆ ಇರುವುದೇ ಸಾವಿನ ವಿಷಯದಲ್ಲಿ, ಇಲ್ಲವಾದರೆ ಆಳವಾದ ನಿದ್ರೆಯ ವಿಷಯದಲ್ಲಿ. ಆ ರೀತಿ ನೀನು ಭಾವಿಸಿದರೂ ಪ್ರತಿನಿತ್ಯವೂ ಸತ್ತು ಬೆಳಗ್ಗೆ ಹುಟ್ಟುವರು ಎಂಬುದಾಗಿ ತಿಳಿದರೂ ಸಹಿತ ಆ ಒಂದು ಸಾಮಾನ್ಯ ಜ್ಞಾನದಿಂದಲಾದರೂ ನೀನು ಈ ದೇಹದಿಂದ ಹೊರತಾಗಿರುವೆ, ಈ ದೇಹವೇ ನೀನಾಗಿರುವುದಿಲ್ಲ, ದೇಹದಲ್ಲಿ ಸದಾಕಾಲ ಜಾಗೃತವಾಗಿರುವುದಿಲ್ಲ, ನಿದ್ರಾವಸ್ಥೆಯ ಸಮಯದಲ್ಲಿ ಆದರೂ ಈ ದೇಹದಿಂದ ಬೇರ್ಪಟ್ಟಿರುವೆ ಎಂಬುದನ್ನು ತಿಳಿದುಕೊಂಡು ನೀನು ದೇಹದಿಂದ ಬೇರೆ ಎಂಬ ಮನಸ್ಸನ್ನು ಅರ್ಥ ಮಾಡಿಕೊಂಡು ಶೋಕಿಸಬಾರದು ದೇಹದ ವಿಷಯದಲ್ಲಿ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ನೋಡಿ, ದೇಹವನ್ನು ತಿಳಿಸಿದ, ದೇಹಿಯನ್ನು ತಿಳಿಸಿದ, ದೇಹಿಗಳ ಭೇದವನ್ನು ತಿಳಿಸಿದ, ದೇಹದ ಲಕ್ಷಣಗಳನ್ನು ಗುಣಗಳನ್ನು ತಿಳಿಸಿದ, ದೇಹಿಯ ಲಕ್ಷಣಗಳನ್ನು ತಿಳಿಸಿದ ನಂತರದಲ್ಲಿ ದೇಹಿಯ ಒಳಗಿರೋ ಸತ್ಪದಾರ್ಥವಾದಂತಹ ಸತ್ಯವಸ್ತುವನ್ನು ತಿಳಿಸಿದ.
ಇಷ್ಟೆಲ್ಲವನ್ನೂ ತಿಳಿಸಿದ ಮೇಲೆ ಇವೆಲ್ಲವನ್ನೂ ನಾನು ಸೂಕ್ಷ್ಮ ರೂಪದಲ್ಲಿರುವುದರಿಂದ ಒಪ್ಪಲಾರೆ ಎಂದು ಹೇಳುವೆಯಾದರೆ ನಿನಗೆ ಇರುವ ಅನುಭವದಿಂದ ನೀನು ದಿನವೂ ನಿದ್ರೆ ಹೋಗುವಾಗ ದೇಹದಿಂದ ಬೇರೆಯಾಗಿರುತ್ತೀಯ, ಎಚ್ಚರವಾದಾಗ ದೇಹದೊಡನೆ ಏಳುತ್ತೀಯ. ಹೀಗೆ ಅಂತ ನೀನು ತಿಳಿದುಕೊಂಡರೂ ಆ ಕಾರಣದಿಂದಲೂ ದೇಹದಿಂದ ಬೇರೆಯಾಗಿರುವ ಅವಸ್ಥೆಯೊಂದಿದೆ ಪ್ರತಿ ದೇಹಿಗೂ. ಆದ್ದರಿಂದ ದೇಹಕ್ಕಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ. ನೋಡಿ, ದೇಹದ ಬಗ್ಗೆ ಚಿಂತನೆ ಇಟ್ಕೊಂಡ್ಬಿಟ್ರೆ ಆ ಥರ ನಿದ್ರೆನೇ ಮಾಡೋಕ್ಕಾಗಲ್ಲ. ಅಯ್ಯೋ, ನಾನು ನಿದ್ರೆ ಮಾಡಿದ್ಮೇಲೆ ಈ ದೇಹದಲ್ಲಿ ನನಗೆ ಎಚ್ಚರ ಆಗದೆ ಹೋಗ್ಬಿಟ್ರೆ ಅನ್ನೋ ಭಯ ಕಾಡಕ್ಕೆ ನಿದ್ರೆನೇ ಬರೋದಿಲ್ಲ. ಯಾರೂ ಆ ರೀತಿ ನಿದ್ರೆನೇ ಮಾಡ್ಕೊಳ್ದಲೇ ಭಯದಿಂದ ಒದ್ದಾಡೋದಿಲ್ಲ. ನಿಧಾನವಾಗಿ ನಿದ್ರೆ ಮಾಡ್ತಾರೆ. ಎಲ್ಲ ಒಳಗೆ ಇಂದ್ರಿಯಗಳು ಒಳಸರಿಯುತ್ತೆ, ಮನಸ್ಸು ಒಳಸರಿಯುತ್ತೆ, ಬುದ್ಧಿನೂ ಒಳಸರಿಯುತ್ತೆ, ಸ್ತಬ್ಧವಾಗುತ್ತೆ. ಗಾಢವಾದ ನಿದ್ರೆ ಮಾಡ್ತಾರೆ, ನಿಶ್ಚಿಂತೆಯಾಗಿ ನಿದ್ರೆ ಮಾಡ್ತಾರೆ. ಯಾಕೆ? ಹಿಂದಿನ ದಿನದ ಅನುಭವ ಇರುತ್ತೆ. ಓ, ನಿದ್ರೆ ಮಾಡಿದರೂ ನಾನು ಎಚ್ಚರಗೊಳ್ಳುತ್ತೇನೆ, ಈ ದೇಹದಲ್ಲಿಯೇ ವಾಸಿಸುತ್ತಿರುತ್ತೇನೆ, ಈ ದೇಹದಲ್ಲಿಯೇ ನಿದ್ರಾವಸ್ಥೆಯಿಂದ ಹೊರಬಂದು ಜಾಗೃತಾವಸ್ಥೆಗೆ ಬರುತ್ತೇನೆ ಎಂಬುದಾಗಿ ಸಾಮಾನ್ಯ ಜ್ಞಾನವನ್ನು ಪ್ರತಿಯೊಂದು ಜೀವಿಯೂ ಹೊಂದಿರುತ್ತದೆ, ಒಂದು ಪ್ರಾಣಿಯೂ ಹೊಂದಿರುತ್ತದೆ. ಆ ಕಾರಣದಿಂದ ದೇಹದಿಂದ ನೀನು ಬೇರೆಯಾದರೂ, ಪ್ರತಿನಿತ್ಯ ಬೇರೆಯಾದರೂ, ದೇಹಿಯಾಗಿದ್ದರೂ, ನಾಶವಿಲ್ಲದವನಾಗಿದ್ದರೂ, ದೇಹಕ್ಕೆ ನಾಶವಿದೆ ಎಂಬುದನ್ನು ತಿಳಿದವನಾಗಿದ್ದರೂ ಅವುಗಳನ್ನು ನೀವು ಒಪ್ಪುವುದಿಲ್ಲವೆಂದ ಮಾತ್ರಕ್ಕೆ ಈ ದೇಹದಲ್ಲಿ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ. ದೇಹಕ್ಕೆ ನಾಶ ಉಂಟು. ದೇಹ ಎಂದಿಗೂ ಒಂದಲ್ಲ ಒಂದು ದಿನ ಮರಣವನ್ನು, ಮೃತ್ಯುವನ್ನು ಹೊಂದುತ್ತದೆ ಎಂಬುದಾಗಿ ತಿಳಿದುಕೊಂಡರೂ ದಿನವೂ ಹುಟ್ಟು ಸಾವುಗಳನ್ನು ಕಾಣುತ್ತಿರುವಂತಹ ನೀನು ಹುಟ್ಟಿನ ವಿಷಯದಲ್ಲಿಯೂ ಹೇಗೆ ಚಿಂತಿಸುವುದಿಲ್ಲವೋ ಸಾವಿನ ವಿಷಯದಲ್ಲಿಯೂ ಹಾಗೆ ಶೋಕಿಸಬಾರದು, ಚಿಂತಿಸಬಾರದು ಎಂಬುದಾಗಿ 4ನೆಯ ಶ್ಲೋಕವನ್ನು ಹೇಳುತ್ತಾ ಪರಮಾತ್ಮನು ಕಾರಣವೇನಪ್ಪ, ಯಾವ ಕಾರಣದಿಂದ ನೀನು ಶೋಕ ಪಡಬಾರದು ಎಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೆ ನ ತ್ವಂ ಶೋಚಿತುಮರ್ಹಸಿ. ಅಲ್ಲಪ್ಪ, ಹುಟ್ಟು ಆಗ್ತಾನೆ ಇರುತ್ತೆ, ಸಾವು ಆಗ್ತಾನೆ ಇರುತ್ತೆ, ದಿನನಿತ್ಯ ನೋಡ್ತಾನೆ ಇದೆಯಾ. ಹುಟ್ಟಿದ ವಸ್ತು ಸಾಯಲೇಬೇಕು. ದೇಹ ಹುಟ್ಟುತ್ತಾ ಇದೆ, ದೇಹ ಸಾಯ್ತಾ ಇದೆ. ಒಳಗಿರೋ ದೇಹಿಗೆ ನಾಶ ಇಲ್ಲ ಅಂತ ನಾನು ಹೇಳಾಯಿತು. ನೀನು ದೇಹಿ ಇದೆ ಇಲ್ಲ ಅನ್ನೋದನ್ನು ಒಪ್ಕೊಳ್ಳಲ್ಲ, ಬರೀ ದೇಹ ಮಾತ್ರ ಇದೆ ಅಂತಂದರೆ ಒಂದೇ ಒಂದಾಗಿದೆ, ದೇಹ ಮಾತ್ರ ಕಾಣಿಸ್ತಿದೆ, ಕಾಣಿಸ್ತಿರೋದು ಮಾತ್ರ ಸತ್ಯ ಅಂದ್ರೂ ಅದು ಸಾಯಲೇಬೇಕಲ್ವಪ್ಪ ಒಂದು ದಿವಸ. ಯಾಕೆಂದರೆ ಅದು ಹುಟ್ಟಿರೋದನ್ನ ನೋಡಿದೆಯಾ ನೀನು. ಆ ದೇಹ ಸತ್ಯ ಸಾಯುತ್ತೆ. ಹಾಗೆ ಹುಟ್ಟು ಕಾಣಿಸಿದ ಮೇಲೆ ಹಿರಿದೇನು ಕಿರಿದೇನು ಕನಕದಾಸರು ಹೇಳ್ತಾರೆ ನೋಡಿ. ಹಾಗೆ ಹುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ. ಹೀಗೆ ಈ ದೇಹಕ್ಕೆ ಹುಟ್ಟು ಕಾಣಿಸ ಬಂತು ಅಂದರೆ ಖಂಡಿತವಾಗಿಯೂ ಸಾವು ಉಂಟಾಗಿಯೇ ಆಗುತ್ತದೆ. ಆ ಕಾರಣದಿಂದಲೂ ನೀನು ಈ ಬಂದು ಹೋಗುವ ದೇಹಕ್ಕೆ, ಹುಟ್ಟು ಸಾವುಗಳನ್ನು ಹೊಂದುವಂತಹ ಈ ದೇಹಕ್ಕೆ ಶೋಕಿಸಬಾರದು. ಹುಟ್ಟಿದವನಿಗೆ ಮರಣವೂ ನಿಶ್ಚಯವೂ, ಸತ್ತವನಿಗೆ ಜನ್ಮವೂ ಹಾಗೇ ನಿಶ್ಚಯವೂ. ರಾತ್ರಿ ಹಗಲಿನ ಅನುಭವ ಯಾರಿಗಿರೋಲ್ಲ. ರಾತ್ರಿ ಆಗಿಬಿಡ್ತು ಅಂದರೆ ಸೂರ್ಯ ಮುಳುಗದ, ಸೂರ್ಯನ ಬೆಳಕಿಲ್ಲ, ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ ಅನ್ನೋದು ಒಂದು ದಿವಸ ಅನುಭವ ಆದರೆ ಸಾಲದೆ. ಹಾಗೆ ಒಂದು ಜೀವಿ ಹುಟ್ಟಿರೋದು ಸಾಯುತ್ತೆ ಅನ್ನೋದು, ಮತ್ತೆ ಸತ್ತಿದ್ದು ಮತ್ತೆ ಹುಟ್ಟುತ್ತೆ ಅನ್ನೋದನ್ನು ನೋಡಿದ ತಕ್ಷಣವೇ ಹುಟ್ಟು ಸಾವುಗಳ ಚಕ್ರ ಒಂದು ಪರಮಾತ್ಮ ಪುನರಾವರ್ತನೆ ಆಗ್ತಾನೆ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಆ ಕಾರಣದಿಂದಲೂ ನೀನು ಹುಟ್ಟು ಸಾವಿನ ವಿಷಯದಲ್ಲಿ ಶೋಕಿಸಬಾರದು. ಈ ತತ್ವಗಳನ್ನೆಲ್ಲವನ್ನೂ ತಿಳ್ಕೊಳಕ್ಕಾಗಲಿಲ್ಲಪ್ಪ, ನಿಂಗೆ ಅರ್ಥವಾಗಲಿಲ್ಲ, ಏನೋ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ಬಿಟ್ಟೆ. ಹಾಗನ್ಕೊಂಡ್ರೂ ಸಹಿತ ರಾತ್ರಿ ಮಲಕ್ಕೊಂಡ ತಕ್ಷಣ ಬೆಳಗ್ಗೆ ಎದ್ದೇ ಹೇಳ್ತೀಯ. ಆಗ ನೀನು ಬೇರೆ ದೇಹದಿಂದ ಬೇರೆಯಾಗೇ ಇರ್ತೀಯ. ಆದರೂ ಬೆಳಗ್ಗೆ ಏಳಬೇಕಾದ್ರೆ ಆ ದೇಹದಲ್ಲೇ ಹೇಳ್ತೀಯಲ್ವಾ. ಎಲ್ಲ ಹಿಂದಿನ ಅನುಭವಗಳು ಆ ದೇಹದಲ್ಲೇ ಇರುತ್ತಲ್ವ. ನೀನು ಒಳಗಡೆ ಸಪರೇಟಾಗಿ ಆ ದೇಹದಿಂದ ಬೇರೆಯಾಗಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾ ಇದ್ದೀಯಲ್ವ. ಹಾಗಿರಬೇಕಾದ್ರೆ ಆ ದೇಹದ ಬಗ್ಗೆ ಯಾಕಪ್ಪ ಶೋಕಿಸ್ತೀಯ? ಶೋಕಿಸಬಾರದು ಎನ್ನುವ ಅರ್ಥದಲ್ಲಿ ಪರಮಾತ್ಮನು ಇಲ್ಲಿ ದೇಹ ಒಂದೇ ಇರುವುದು ಎಂಬುದಾದರೂ ಅದಕ್ಕೂ ಕಾರಣಗಳನ್ನು ಕೊಡುತ್ತಿದ್ದಾನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಅವ್ಯಕ್ತ
ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅಷ್ಟೇ ಸಿಂಪಲಪ್ಪ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ಎಲ್ಲ ಜೀವಿಗಳು ನೋಡ್ತಾ ಇದೆಯಾ ನೀನು? ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ, ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ, ಮತ್ತೆ ಸತ್ತೋಗಿದ್ದು ಮತ್ತೆ ಹುಟ್ಟುತ್ತಾ ಇದೆ, ಸತ್ತೋಗಿದ್ದು ಮತ್ತೆ ಹುಟ್ಟುತ್ತಾ ಇದೆ. ಹುಟ್ಟೋ ಸಮಯದಲ್ಲಿ ಎಲ್ಲಿಂದ ಬಂತದು? ಸತ್ತಾದ್ಮೇಲೆ ಎಲ್ಲಿಗೆ ಹೋಯ್ತು? ಅದೆರಡೂ ಕಾಣಿಸ್ತಾ ಇಲ್ಲ. ಆದರೆ ಹುಟ್ಟು ಸಾವು ಕಾಣಿಸ್ತಾ ಇದೆಯಲ್ಲಪ್ಪ ನಿಮಗೆ. ಅದರಿಂದ ತಿಳ್ಕೊಂಬಿಡು, ಸತ್ತು ಹೋದರೆ ಮತ್ತೆ ಹುಟ್ಟುತ್ತಾರೆ ಅಂತ. ಹೇಗೆ ಸೂರ್ಯ ಮುಳುಗಿದ್ರೆ ನಾಳೆ ಬೆಳಗ್ಗೆ ಮತ್ತೆ ಹುಟ್ಟುತ್ತಾನ? ಹಾಗೆ ಕತ್ತಲೆ ಬಂದರೆ ಬೆಳಕು ಬಂದೇ ಬರುತ್ತೆ, ಬೆಳಕು ಬಂದರೆ ಕತ್ತಲೆ ಹಾಗೇ ಆಗುತ್ತೆ. ಈ ರೀತಿ ಸಾವನ್ನು ನೋಡುವುದರ ಮೂಲಕವಾಗಿಯೂ ನೀನು ನಿತ್ಯ ಅನುಭವದಿಂದ ಆ ಸಾವಿನ ಬಗ್ಗೆ ಶೋಕಿಸಬಾರದು ಎಂಬುದಾಗಿ ಕೃಷ್ಣನು ದೇಹಿಯ ಸಾವಿನ ವಿಷಯದಲ್ಲಿ ಮತ್ತು ದೇಹಿಯ ಲಕ್ಷಣಗಳಲ್ಲಿ ತಿಳಿಸುತ್ತಾ ಈ 5 ಶ್ಲೋಕಗಳನ್ನು ಪರಮಾತ್ಮನು ಅರ್ಜುನನಿಗೆ ಬೋಧನೆ ಮಾಡುವುದರ ಮೂಲಕವಾಗಿ ಯಾವ ಕಾರಣದಿಂದಲೂ ಸಾವಿಗೆ ಶೋಕಿಸುವ ಅಗತ್ಯವಿಲ್ಲ ಎಂಬುದಾಗಿ ತಿಳಿಸುತ್ತಿದ್ದಾನೆ. ನಾಳೆ ಆ ಒಳಗೆ ಸತ್ಯ ವಸ್ತುವಿನ ವಿಷಯದಲ್ಲಿ ಇನ್ನೂ ಪರಮಾತ್ಮನು ಏನನ್ನ ಹೇಳುತ್ತಾನೆಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿಗೆ ಕೃಷ್ಣಾರ್ಪಣಮಸ್ತು.